ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆಯ ಪುನಸ್ಕಾರ, ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಳುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲಿ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ ಆಫರನ್ನು ಕೂಡ ತಮ್ಮದಾಗಿಸ್ಕೊಳ್ಬೋದು. ಬಂಪರ್ ಬಹುಮಾನ ಅಂತಲೇ ಹೇಳ್ಬೋದು. ಈ ಲಕ್ಕಿ ಡಿಪ್ಪಿನ ಆಫರ್ನಲ್ಲಿ ತಾವೇನಾದರೂ ಗೆದ್ದಿದ್ದೇ ಆದರೆ ನಿಮಗೆ ಸಿಗ್ತಕ್ಕಂಥ ಬಹುಮಾನ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. 5 ಬಹುಮಾನಗಳನ್ನು ನೀಡ್ತಾ ಇರತಕ್ಕಂಥದ್ದಿದೆ. ಅದರಲ್ಲಿ ಮೊದಲನೇ ಬಹುಮಾನದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ, ಅಂತಾರಾಷ್ಟ್ರೀಯ ದುಬಾಯಿನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಟ್ರಿಪ್. ಎಲ್ಲಿ ಗೆದ್ದಿರ್ತಕ್ಕಂಥವ್ರ ಜೊತೆ ಏನಾದರೂ ಪಾಸ್ಪೋರ್ಟ್ ಇಲ್ಲ ಅಂತದನ್ನು ಕೂಡ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರೇ ವಹಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಜೊತೆಗೆ ಇನ್ನುಳಿರ್ತಕ್ಕಂಥ 4 ಬಹುಮಾನದವರಿಗೆ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಅಂತಲೇ ಹೇಳ್ಬೋದು. 4 ವಿಧವಾಗಿರ್ತಕ್ಕಂಥ ಬಹುಮಾನದಲ್ಲಿ 4 ವಿಧವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದ ದರ್ಶನ ಇರುತ್ತೆ. ಹಾಗಾಗಿ ಈ ಕೂಡಲೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿ ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಾ ಇರತಕ್ಕಂಥ ಒಂದು ದೂರವಾಣಿ ಸಂಖ್ಯೆ ಎಂಬತಕ್ಕಂಥದ್ದೇನಿದೆ ಅದರ ವಾಟ್ಸಪ್ಗೆ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಯಾವ ರೀತಿ ತಾವು ಮೊದಲನೇದಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸ್ತಕ್ಕಂಥದ್ದು, ತಾವು ಧರಿಸಿರ್ತಕ್ಕಂಥ ಫೋಟೋವಿನ ಆಧಾರದ ಜೊತೆಗೆ ಆ ಒಂದು ಬಿಲ್ ಎಂಬತಕ್ಕಂಥದ್ದೇನಿದೆ ಅದನ್ನೆರಡನ್ನೂ ಕೂಡ ವಾಟ್ಸಪ್ನ ಮುಖಾಂತರ ಒಂದು ಫೋಟೋವನ್ನು ಕಳಿಸ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಮುಂಬರ್ತಕ್ಕಂಥ ಫೆಬ್ರವರಿ 15ನೇ ತಾರೀಕು ಈ ಒಂದು ಲಕ್ಕಿ ಡಿಪ್ ಓಪನ್ ಆಗ್ತಕ್ಕಂಥದ್ದಿರುತ್ತೆ. ಗೆದ್ದವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಹುಮಾನಗಳು ಇರುತ್ತೆ. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಈ ವಾರ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನ್ನಸತಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಧರಿ ಪದ್ಮಪತ್ರಾಯತಾಕ್ಷಿ
ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸರಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರಿ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗ್ಗೆದ್ದರೆ ಬಹಳ ವಿಶೇಷವಾಗಿರ್ತಕ್ಕಂಥ 144 ವರ್ಷಗಳಿಗೆ ಒಂದಾವರ್ತಿ ಬರ್ತಕ್ಕಂಥ ಅದ್ಭುತವಾದಂಥ ಮೌನಿ ಅಮಾವಾಸ್ಯೆ. ನಾಳೆ ಕುಂಭಮೇಳದಲ್ಲಿ ನಡೀತಕ್ಕಂಥ ಆ ಜನಸಾಗರದ ಮಧ್ಯದಲ್ಲಿ ಕುಂಭಸ್ನಾನ, ವಿಶೇಷವಾಗಿರ್ತಕ್ಕಂಥ ಅಮೃತ ಬಿದ್ದಂಥ ಸಾನ್ನಿಧ್ಯ ಆ ತ್ರಿವೇಣಿ ಸಂಗಮ. ಅಮೃತ ಬಿದ್ದಂಥ ಸಾನ್ನಿಧ್ಯವನ್ನೇ ತ್ರಿವೇಣಿ ಸಂಗಮವಾಗಿ ಅಲ್ಲಿ ಗಂಗಾ ಯಮುನಾ ಸರಸ್ವತಿಯ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತ ಸಾಗರ ನಾಳೆ ಹರಿದು ಬರ್ತಾ ಇದೆ. ಈಗಾಗಲೇ ತ್ರಿವೇಣಿ ಸಂಗಮದಲ್ಲಿ ಜನಸಾಗರ ಎಂಬತಕ್ಕಂಥದ್ದು ತುಂಬಿ ತುಳುಕುವಂತಹದ್ದು. ಸಾಕಷ್ಟು ಜನ ಸಾಧು ಸಂತರು, ಸಾಕಷ್ಟು ಜನ ಜ್ಞಾನವಂತರು, ಜೊತೆಗೆ ತಪಸ್ಸನ್ನು ಆಚರಿಸಿರ್ತಕ್ಕಂಥವರು, ಎಷ್ಟೋ ಜನ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥವರು, ಜೊತೆಗೆ ಈ ಭರತಖಂಡದ ಭಾರತ ದೇಶದ ಹಿಂದೂ ಸನಾತನ ಧರ್ಮಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಮಹನೀಯರು ನಾಳೆ ಎಲ್ಲರೂ ಸಹಿತ ಸ್ನಾನವನ್ನು ಆಚರಣೆ ಮಾಡ್ತಾರೆ ಆ ತ್ರಿವೇಣಿ ಸಂಗಮದಲ್ಲಿ. ತ್ರಿವೇಣಿ ಸಂಗಮವನ್ನು ಒಮ್ಮೆ ಕಣ್ತುಂಬಿಸ್ಕೊಳ್ಳುವಂಥದ್ದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಕಣ್ಗಳಲ್ಲಿ ನೋಡೋದೇ ಮಹಾಭಾಗ್ಯ ಅಂದರೆ ಇನ್ನು ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸ್ನಾನವನ್ನು ಆಚರಿಸ್ತಕ್ಕಂಥದ್ದು ಇನ್ನೆಂತಹ ಅದ್ಭುತ ಎಂಬತಕ್ಕಂಥದ್ದನ್ನು ತಾವು ಚಿಂತನೆ ಮಾಡಿ. ಹಾಗಾಗಿ ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಗಂಗಾ ಯಮುನಾ ಸರಸ್ವತಿಯ ಆ ತ್ರಿವೇಣಿ ಸಂಗಮದ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಉತ್ಸವ, ಆ ಕುಂಭಮೇಳದ ಸ್ನಾನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮೌನಿ ಅಮಾವಾಸ್ಯೆಯ ಆ ಸ್ನಾನವನ್ನು ಆಚರಣೆ ಮಾಡಿ ಅಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲವನ್ನು, ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ಆ ತೀರ್ಥ ಜಲವನ್ನು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರು ಎಂಬತಕ್ಕಂಥ ಮಹಾನಗರ, ಬೆಂಗಳೂರು ಎಂಬತಕ್ಕಂಥ ಮಹಾನಗರದ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರದ ಸಾಧಹಳ್ಳಿಯಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರಕ್ಕೆ ಗಂಗಾ ಜಲವನ್ನು ತರ್ತಕ್ಕಂಥದ್ದು, ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನು ತಂದು ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ವಿನಿಯೋಗ ಮಾಡಬೇಕು ಎಂಬತಕ್ಕಂಥ ಮಹಾಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು. ಅದಕ್ಕಾಗಿ ಕುಂಭಮೇಳಕ್ಕೆ ನಾವು ಸಹಿತ ಪ್ರಯಾಣವನ್ನು ಬೆಳೆಸಿದ್ದೀವಿ. ಅದರಲ್ಲೂ ಮಹನೀಯರಾಗಿರ್ತಕ್ಕಂಥ ಹಿರಿಯರು ಕುಂಭಮೇಳಕ್ಕೆ ಆಹ್ವಾನ ಕೊಟ್ಟಿದ್ದರಿಂದ ಆ ಕುಂಭಮೇಳದಲ್ಲಿ ವಿಶೇಷತೆಗಳನ್ನು ಅರಿತು ಅಲ್ಲಿರ್ತಕ್ಕಂಥ ಸಾಧು ಸಂತರನ್ನು ದರ್ಶನ ಮಾಡಿಕೊಂಡು ಎಲ್ಲರ ಆಶೀರ್ವಾದವನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಆ ಕುಂಭ ಜಲವನ್ನು, ವಿಶೇಷವಾಗಿರ್ತಕ್ಕಂಥ ಜಲತೀರ್ಥವನ್ನು ಆಶ್ರಮಕ್ಕೆ ತಂದು ಅಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ಸಾಲಿಗ್ರಾಮಕ್ಕೂ ಸಹಿತ ಅಭಿಷೇಕವನ್ನು ಸಲ್ಲಿಸಿ ಆ ಸಾಲಿಗ್ರಾಮದ ತೀರ್ಥವನ್ನು ಎಲ್ಲ ಭಕ್ತರಿಗೂ ಕೊಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಮುಹೂರ್ತ ಯಾವಾಗ ಎಂಬತಕ್ಕಂಥದ್ದನ್ನು ಮಾತ್ರ ಇನ್ನೂ ಅದು ರಹಸ್ಯವಾಗಿದೆ. ನಾವು ಪ್ರಯಾಣವನ್ನು ಆಚರಣೆ ಮಾಡಿ ಪ್ರಯಾಣ ಆದ ನಂತರ ಅಲ್ಲಿಂದ ತರ್ತಕ್ಕಂಥ ಕುಂಭಮೇಳದ ಉತ್ಸವದ ವಿಶೇಷವಾದಂಥ ಕುಂಭ ಜಲವನ್ನು ಆಶ್ರಮಕ್ಕೆ ಬಂದು ಯಾವ ಮುಹೂರ್ತದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸ್ತೀವಿ ಎಂಬತಕ್ಕಂಥದ್ದು ಸಮಯ ಮಾತ್ರ ಇನ್ನೂ ನಿರ್ಧಾರ ಆಗಿಲ್ಲ. ಆದರೆ ಆ ಒಂದು ಅದ್ಭುತವಾದಂಥ ತೀರ್ಥಜಲ ಮಾತ್ರ ಆಶ್ರಮಕ್ಕೆ ಬರುತ್ತೆ. ತಾವೆಲ್ಲರೂ ಸಹಿತ ದರ್ಶನ ಮಾಡ್ಬೋದು. ದರ್ಶನ ಮಾತ್ರ ಅಷ್ಟೇ ಅಲ್ಲ, ತಮ್ಮೆಲ್ಲರಿಗೂ ಒಂದು ಸೌಭಾಗ್ಯ, ಆ ತೀರ್ಥ ಜಲವನ್ನು ತಾವು ತೆಗೆದುಕೊಂಡು ಹೋಗ್ಬೋದು. ಯಾಕೆಂದರೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅದರಲ್ಲೂ ರೋಗ ರುಜಿನಗಳಲ್ಲಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ಮಕ್ಕಳಿರ್ತಕ್ಕಂಥವ್ರು, ಬಡ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ಆ ಸಾನ್ನಿಧ್ಯಕ್ಕೆ, ಅದರಲ್ಲೂ ಸುಮಾರು ಕೋಟ್ಯಾಂತರ ಜನ ಏಕಕಾಲಕ್ಕೆ ಬಂದು ಸೇರುವಂಥ ಸಾನ್ನಿಧ್ಯ, ಅಲ್ಲಿ ಎಲ್ಲರಿಗೂ ಅವಕಾಶ ಆಗೋದಿಲ್ಲ. ಆ ಅವಕಾಶ ಇಲ್ದಿರತಕ್ಕಂಥವ್ರಿಗೆ ಇದೊಂದು ಸುವರ್ಣ ಅವಕಾಶವಾಗಲಿ ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿಗಳದಿದೆ. ಅದಕ್ಕಾಗಿ ಈ ಬಾರಿ ಕುಂಭಮೇಳಕ್ಕೆ ಹೊರಟು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲವನ್ನು ತಂದು ಇಲ್ಲಿ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ಆದ ನಂತರ ಆ ಜಲವನ್ನು, ಒಂದು ಹನಿ ಜಲವನ್ನು ಸಹಿತ ವೇಸ್ಟ್ ಮಾಡದಿರ ಎಲ್ಲ ಅದು ಭಕ್ತರಿಗೆ ವಿನಿಯೋಗ ಆಗಬೇಕು, ಭಕ್ತರಿಗೆ ಸಿಗುವಂಥದ್ದಾಗಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ಎಲ್ಲರಿಗೂ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ವಿಶೇಷವಾದಂಥ ಕಾಯಕವನ್ನು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ಮೌನಿ ಅಮಾವಾಸ್ಯೆ ಎಂದು, ಅಂದರೆ ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಮಾವಾಸ್ಯೆಗೆ ನಾವು ಕುಂಭಮೇಳದಲ್ಲಿದ್ದು ವಿಶೇಷವಾಗಿ ಕುಂಭ ಸ್ನಾನವನ್ನು, ಆ ವಿಶೇಷವಾದಂಥ ಸ್ನಾನವನ್ನು ಆಚರಣೆ ಮಾಡಿ ವಿಶೇಷವಾಗಿ ಕುಂಭಮೇಳದ ಉತ್ಸವದ ಜಲವನ್ನು ಸಹಿತ ತರಬೇಕು. ಅಲ್ಲಿ ವಿಶೇಷವಾಗಿ ರುದ್ರನಿಗೆ ರುದ್ರಾಭಿಷೇಕ ಮಾಡಬೇಕು. ವಿಶೇಷವಾಗಿರ್ತಕ್ಕಂಥ ನಾಗನ ಸ್ವರೂಪದಲ್ಲಿರ್ತಕ್ಕಂಥ, ಅದರಲ್ಲೂ ಆ ವಿಶೇಷವಾಗಿ ರುದ್ರದೇವರಿಗೆ ಅಭಿಷೇಕ, ರುದ್ರಾಭಿಷೇಕ, ಸಾಲಿಗ್ರಾಮಕ್ಕೆ ಅಭಿಷೇಕ, ಅದಾದ ನಂತರ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಜಲವನ್ನು ತಂದು ಭಕ್ತರಿಗೆ ವಿನಿಯೋಗ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು
ನಮ್ಮ ಮಹರ್ಷಿ ಮಂದಿರ, ಜೊತೆಗೆ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರದ ವಿಶೇಷತೆ. ಹೀಗಾಗಿ ಎಲ್ಲ ಭಕ್ತರಿಗೂ ಸಹಿತ ಆಹ್ವಾನ ಕೊಡ್ತಾ ಇದ್ದೀವಿ. ಮುಂದೆ ನಾವು ತಿಳಿಸುವಂತಹ ದಿನಾಂಕದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ಳೋದು, ಅವತ್ತಿನ ದಿವಸ ಸಾಧ್ಯವಾದರೆ ತಾವೆಲ್ಲರೂ ಸೇರಿ ಸ್ನಾನವನ್ನು ಆಚರಣೆ ಮಾಡ್ಬೋದು ಅಥವಾ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೋದು. ಅಂತಹ ಒಂದು ಸುವರ್ಣಾವಕಾಶ ಮಹರ್ಷಿ ಮಂದಿರದಲ್ಲಿದೆ ಅತಿ ಶೀಘ್ರದಲ್ಲೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇವಾಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ನಾಳೆ ಮೌನಿ ಅಮಾವಾಸ್ಯೆ ಇದೆ. ಅದರ ಬಗ್ಗೆ ಮೌನಿ ಅಮಾವಾಸ್ಯೆ ದಿನದಂದು ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿರವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ಗುರುಜಿರವರು ತಿಳಿಸ್ಕೊಟ್ಟಿರ್ತಕ್ಕಂಥವರಿದ್ದಾರೆ. ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದ್ದೀನಿ, ಜೋಪಾನವಾಗಿ ಕೇಳಿಸ್ಕೊಳ್ಳಿ. 8 ದರ್ಬೆ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. 8 ದರ್ಬೆ, 9 ಅಂತಂದರೆ ನವಧಾನ್ಯ, ಧಾನ್ಯಗಳಲ್ಲಿ 9 ಧಾನ್ಯಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ನವಧಾನ್ಯಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬಿಳಿಯದೊಂದು ವಸ್ತ್ರ, ಕೆಂಪುದೊಂದು ಸಣ್ಣ ವಸ್ತ್ರ, ದಾರದ ಉಂಡೆ, ಮತ್ತು ಒಣಕೊಬ್ಬರಿ ಬಟ್ಲು, ಮತ್ತು 1 ಸ್ಪೂನು ತುಪ್ಪ, ಮತ್ತು ಬತ್ತಿ. ಎಣ್ಣೆದಾದರೂ ಕೂಡ ಪರವಾಗಿಲ್ಲ, ತುಪ್ಪದ್ದಾದರೂ ಕೂಡ ಪರವಾಗಿಲ್ಲ, ತಮ್ಮ ಅನುಕೂಲ ಯಾವುದನ್ನು ಸಿದ್ಧಪಡಿಸಿಟ್ಕೊಳ್ಬೋದು, ತಮ್ಮ ಅನುಕೂಲಕರವಾಗಿರ್ತಕ್ಕಂಥ ಸಿದ್ಧತೆಯನ್ನು ತಾವು ಮಾಡಿಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಎಲೆಗಳು ಇಲ್ಲಿ ಅವಶ್ಯಕವಾಗಿದೆ. ವಿಳೆದೆಲೆ ಮತ್ತು ಬಿಳಿಯಕ್ಕದ ಎಲೆ ಇದೆರಡೂ ಕೂಡ ಕಂಪಲ್ಸರಿ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಇಲ್ಲಿ ಮತ್ತೊಂದು ಎಲೆ ಇದೆ, ಇದರಲ್ಲಿ ತಮಗೊಂದು ಆಪ್ಷನ್ ಇದೆ. ಅಂತಂದರೆ ಏನಕ್ಕೋಸ್ಕರ ಕೊಟ್ಟಿರೋದು ಅಂತಂದರೆ, ಯಾವುದು ನಿಮಗೆ ಶೀಘ್ರವಾಗಿ ಸಿಗುತ್ತೋ, ಇಲ್ಲ ಅಂತಂದರೆ ಯಾವುದು ನಿಮ್ಗೆ ಅವಕಾಶ ಸಿಗುತ್ತೋ ಅದರಲ್ಲಿ ತಾವು ಬಳಸ್ಕೊಳ್ಬೋದು. ಒಂದು ಮುತ್ತಕದ ಎಲೆ, ಇಲ್ಲ ಅಂತಂದರೆ ಔದುಂಬರದ ಎಲೆ, ಇದೆರಡರಲ್ಲಿ ಯಾವುದಾದ್ರೂ ಕೂಡ ಪರವಾಗಿಲ್ಲ. ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಅರಿಶಿಣದ ಪುಡಿ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಜೊತೆಗೆ ಅಕ್ಕಿ ಹಿಟ್ಟು 100 ಗ್ರಾಮ್ ಅಂತ ಹೇಳಿದ್ದಾರೆ ಗುರುಜಿರವರು. ಏನಕ್ಕೆ ಅಂತಂದರೆ 108 ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಇದು ಈ ತಂತ್ರಸಾರಕ್ಕೆ ಒಂದು ಪ್ರಥಮ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ ಈ 108 ಉಂಡೆಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯ ಇರುತ್ತೆ. ಅದು ಏನು ಅನ್ನೋದನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಜೊತೆಗೆ 4 ದೀಪ, ಮಣ್ಣಿನ ಹಣತೆನೇ ಆಗಬೇಕು. 4 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು 4 ನಿಂಬೆಹಣ್ಣು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಜೊತೆಗೆ ಮಕರ, ಕುಂಭ ಮತ್ತು ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹು ಪ್ರತ್ಯೇಕವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಬನ್ನಿ ವೃಕ್ಷದ ಕಡ್ಡಿಗಳು, ಬನ್ನಿ ವೃಕ್ಷದ ಕಡ್ಡಿಗಳನ್ನು 3 ಇಂಚು ಕಡ್ಡಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. 3 ಇಂಚು ಕಡ್ಡಿನ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಬನ್ನಿ ವೃಕ್ಷದ್ದೇ ಆಗಿರಬೇಕು. ಇನ್ನು ಬಹಳ ವಿಶೇಷವಾಗಿ ಇಂತೆಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ತಂತ್ರಸಾರಕ್ಕೆ ಮುಖ್ಯವಾಗಿ ನೈವೇದ್ಯ ಬೇಕಲ್ವಾ? ಈ ನೈವೇದ್ಯಕ್ಕೂ ಅಷ್ಟೇ ತಾವು ಪಂಚಭಕ್ಷ ಪ್ರಮಾಣಗಳನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದೇ, ಬಹಳ ಈಸಿಯಾಗಿರ್ತಕ್ಕಂಥದ್ದೇ. ಏನಪ್ಪ ಅಂತಂದರೆ ಹಸಿ ಕೊಬ್ಬರಿ ಎಲ್ಲರ ಮನೇಲೂ ಇರುತ್ತೆ. ಹಸಿ ಕೊಬ್ಬರಿನ ಒಂಚೂರು ತುರ್ಕೊಳ್ತಕ್ಕಂಥದ್ದು, ಜೊತೆಗೆ ಅದಕ್ಕೊಂಚೂರು ಬೆಲ್ಲದ ಪುಡಿಯನ್ನು ಸೇರಿಸ್ತಕ್ಕಂಥದ್ದು, 1 ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಅದಕ್ಕೊಂಚೂರು ಹಾಕ್ತಕ್ಕಂಥದ್ದು, ಇವು 3 ಕೂಡ ಕಲಸಿಟ್ಕೊಳ್ತಕ್ಕಂಥದ್ದು. ಇದಕ್ಕೆ ನೈವೇದ್ಯ ಅಂತಲೇ ಹೇಳ್ಬೋದು. ಇನ್ನು ಪೂಜಾ ಸಾಮಗ್ರಿ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದೇ. ಕರ್ಪೂರ ಮತ್ತು ಊದಿನ ಕಡ್ಡಿ, ಅರಿಶಿನ, ಕುಂಕುಮ ಇದೆಲ್ಲವನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು. ಇದಿಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿಟ್ಕೊಳ್ಳಿ. ನಾಳಿನ ಮೌನಿ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಆಚರಣೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತಯೇ ನವೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷ ಮಾಸ ಕೃಷ್ಣಪಕ್ಷ 28/1/2025 ಮಂಗಳವಾರ ಚತುರ್ದಶಿ. ಇವತ್ತು ಚತುರ್ದಶಿ ಇರ್ತಕ್ಕಂಥದ್ದು, ಬೆಳಗ್ಗೆದ್ದರೆ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು ಪುಷ್ಯ ನಕ್ಷತ್ರವಿರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಚತುರ್ದಶಿ, ಬೆಳಗ್ಗೆದ್ದರೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದ್ದರಿಂದ, ಅದು ಮೌನಿ ಅಮಾವಾಸ್ಯೆ ಆದ್ದರಿಂದ ತಂತ್ರಸಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ತಂತ್ರಸಾರಕ್ಕೆ ತಾವೆಲ್ಲರೂ ಸಹಿತ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಎಂಬತಕ್ಕಂಥದ್ದನ್ನು ಈಗಾಗಲೇ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾಳೆ ಪದಾರ್ಥಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ.
ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ತಂತ್ರಸಾರವನ್ನು ಮಾಡೋಣ. ನಾಳೆ ತಂತ್ರಸಾರವನ್ನು ತಿಳ್ಕೊಂಡು ಅದರಂತೆ ನೀವು ಆಚರಣೆ ಮಾಡಿದ್ರೆ ನಾಳೆ ಮಾಡುವಂತಹ ತಂತ್ರಸಾರದಿಂದ ಶೀಘ್ರವಾಗಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಯಾರು ಉದ್ಯೋಗಾಕಾಂಕ್ಷಿಗಳು ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇದ್ದೀರಿ ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಶತ್ರುಗಳ ಬಾಧೆ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಸಾಕಷ್ಟು ಇದೆ, ಕುಟುಂಬದಲ್ಲಿ ಕಲಹ ಇದೆ, ಯಾವುದಾದ್ರೂ ಒಂದು ಥರ ನಿಮ್ಮನ್ನು ಬಾಧಿಸುವಂತಹ ನೋವಿಗೆ ಒಂದು ಸೂಕ್ತವಾದಂಥ ಪರಿಹಾರವೇ ಈ ತಂತ್ರಸಾರ. ಅದಕ್ಕಾಗಿ ನಾಳೆ ನೀವು ಆಚರಿಸಬೇಕಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಬೇಕಾದ ಪದಾರ್ಥ ಏನು ಅದೆಲ್ಲವೂ ಈಗ ಸವಿಸ್ತಾರವಾಗಿ ತಾವು ತಿಳ್ಕೊಂಡಿದ್ದೀರಿ. ಅದರ ವ್ಯವಸ್ಥೆ ಮಾಡಿಕೊಳ್ಳಿ. ನಾಳೆ ಎಲ್ಲರೂ ಸಹಿತ ಸೇರಿ ಈ ತಂತ್ರಸಾರವನ್ನು ಮಾಡೋಣ. ಅದನ್ನು ಮಾಡಿದ ನಂತರ ಅದರ ಫಲಾಫಲಗಳು ನಿಮಗೆ ಬಹಳ ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ನಾಳೆ ಅಮಾವಾಸ್ಯೆ ಆದ್ದರಿಂದ ಬೇಕಾದಂಥ ಪದಾರ್ಥಗಳನ್ನು ಬೆಳಗ್ಗೆನೇ ಸಿದ್ಧತೆ ಮಾಡಿಕೊಂಡ್ರೆ ನಾನು ಸಾಧ್ಯವಾದಷ್ಟು ಬೇಗ ಈ ತಂತ್ರಸಾರದ ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರದ ರಹಸ್ಯವನ್ನು ತಿಳಿದು ಅದನ್ನು ಮಾಡುವಂಥ ಕ್ರಮ ಹೇಗೆ ಎಂಬತಕ್ಕಂಥದ್ದನ್ನು ನಾನು ಮಾಡಿ ತೋರಿಸೋದ್ರಿಂದ ನೀವು ನನ್ನೊಂದಿಗೆ ಆದರೂ ಮಾಡಬಹುದು ಅಥವಾ ನೀವೇ ಪ್ರತ್ಯೇಕವಾದಂಥ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಬೋದು. ಆದರೆ ಮಾಡುವ ಕ್ರಮದಲ್ಲಿ ಲೋಪ ಬಾರದಂತೆ ನೀವು ಮಾಡ್ಕೋಬೇಕು. ಇನ್ನು ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ, ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ ಹರಿಸುವಂಥ ವಾರ. ಇನ್ನು ಇದೆಲ್ಲದರ ಮಧ್ಯದಲ್ಲಿ ಈಗಾಗಲೇ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೇನೆ, ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಈ ಬಾರಿ ಕುಂಭಮೇಳದ ಉತ್ಸವದ ವಿಶೇಷವಾದಂಥ ಕುಂಭಜಲ, ಆ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಜಲವನ್ನು ತಂದು ಲಕ್ಷ್ಮೀ ಸಮೇತ ಶ್ರೀ ಭೂವರಹಸ್ವಾಮಿಗೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ಮಾಡಿರ್ತಕ್ಕಂಥ ಜಲದಲ್ಲೇ ಆ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸ್ನಾನವನ್ನು ತಾವು ಆಶ್ರಮದಲ್ಲಿ ಆಚರಣೆ ಮಾಡ್ಬೋದು. ಅದು ಯಾವ ಮಾಡಬೇಕು ಎಂಬತಕ್ಕಂಥದ್ದನ್ನು ನಿಮಗೆ ದಿನಾಂಕವನ್ನು ನಿಗದಿಪಡಿಸಿ ತಿಳಿಸ್ತೀನಿ. ಆ ನಿಗದಿ ಆದ ನಂತರ, ದಿನಾಂಕ ನಿಗದಿಪಡಿಸಿದ ನಂತರ ತಾವೆಲ್ಲರೂ ಆಶ್ರಮಕ್ಕೆ ಬಂದು ಆ ತೀರ್ಥ ಜಲವನ್ನು ಒಂದು ಸ್ನಾನವನ್ನಾದರೂ ಆಚರಣೆ ಮಾಡಿ ಅಥವಾ ಪ್ರೋಕ್ಷಣೆಯನ್ನಾದರೂ ಮಾಡಿಕೊಳ್ಳಿ. ಯಾಕೆಂದರೆ ಈ ತೀರ್ಥಜಲ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಜಲ, ಗಂಗಾ ಯಮುನಾ ಸರಸ್ವತಿಯ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಜಲ, ಎಷ್ಟೋ ಜನ ಅಲ್ಲಿ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಬಂದಿರುವಂಥ ಕಾಲ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅಷ್ಟು ದೂರ ಬರಲಿಕ್ಕಾಗಲ್ಲ, ಸಣ್ಣ ಪುಟ್ಟ ಮಕ್ಕಳನ್ನು ಕರೆತರಲಿಕ್ಕೆ ಆಗೋದಿಲ್ಲ, ವಯಸ್ಸಲ್ಲಿದ್ದರೂ ಸಹಿತ ಕೆಲವೊಮ್ಮೆ ಕೈಲಾಗದಂಥ ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಆದರೆ ತಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಏನಂದರೆ, ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಆ ಕುಂಭ ಜಲವನ್ನು ತಂದು ಇಲ್ಲಿ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ಅಭಿಷೇಕದ ತೀರ್ಥವನ್ನು ನಿಮ್ಮ ಮೇಲೆ ಬಿದ್ದರೆ ಅದು ಇನ್ನಷ್ಟು ಪವಿತ್ರತೆಯನ್ನು ಕೊಡುತ್ತೆ, ಇನ್ನಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಅದಕ್ಕಾಗಿ ಈ ಒಂದು ವ್ಯವಸ್ಥೆ ನಾಳೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೀವಿ. ಆದರೆ ದಿನಾಂಕ ಮಾತ್ರ ಅದು ನಂತರ ತಿಳಿಸ್ಕೊಡ್ತೀನಿ. ಆದರೆ ಇದು ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಈ ಒಂದು ವಿಚಾರದಿಂದ ಎಲ್ಲರಿಗೂ ಸಂತೋಷ ಪಡತಕ್ಕಂಥ ಸಂಭ್ರಮವನ್ನು ವ್ಯಕ್ತಪಡಿಸ್ತಕ್ಕಂತಹ ಶುಭದ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಏನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ಮೌನಿ ಅಮಾವಾಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ಬೆಳಿಗ್ಗೆದ್ರೆ ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ, ಬಹಳ ಎಚ್ಚರಿಕೆ ಬೇಕು. ನಾಳೆ ಅಮಾವಾಸ್ಯೆಯಲ್ಲಿ ಎಚ್ಚರಿಕೆ ಇರಲಿ. ಇವತ್ತು ಸಹಿತ ತಾವು ಮಾಡುವಂಥ ಕೆಲಸದಲ್ಲಿ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ, ಅಂದರೆ ಸರಿಯಾದ ಕ್ರಮಬದ್ಧವಾದಂಥ ರೀತಿ ತಿಳ್ಕೊಂಡು ಅದರಂತೆ ನೀವು ಪಾಲನೆ ಮಾಡತಕ್ಕಂಥದ್ದು ಅದು ಬಹಳಷ್ಟು ಶ್ರೇಯಸ್ಸು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಇರಲಿ, ಲಕ್ಷ್ಮೀ ನರಸಿಂಹನ ಅನುಗ್ರಹ ಇರಲಿ, ಲಕ್ಷ್ಮೀ ಸಾಲಿಗ್ರಾಮದ ಲಕ್ಷ್ಮೀ ಭೂವರಹಸ್ವಾಮಿಯ ಅನುಗ್ರಹ ನಿಮಗಿರಲಿ, ನಿಮ್ಮ ಕುಲದೇವರ ಅನುಗ್ರಹ, ತಂದೆ ತಾಯಿ ಆಶೀರ್ವಾದದೊಂದಿಗೆ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದಲೇನೋ ಮುಕ್ತರಾಗ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯವಹಾರಗಳನ್ನು ನಾವು ಏನು ಆಲೋಚನೆ ಮಾಡ್ತೀರೋ, ಯಾವ ವ್ಯವಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಈ ಪಕ್ಕಪಕ್ಕದಲ್ಲಿರ್ತಕ್ಕಂಥವರು, ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಾದರೂ ನಿಮ್ಮ ಮಾತಿಗೆ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ತೊಗರಿಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, ಈ 3 ಧಾನ್ಯವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಸಾಧ್ಯವಾದರೆ 1 ಚಿಟಿಗೆ ಬೆಲ್ಲ ಅಥವಾ ಸಕ್ಕರೆ ತೆಗೆದುಕೊಂಡು ಎಲ್ಲಿ ಇರುವೆಗೂಡಿದೆಯೋ ಆ ಇರುವೆಗೂಡಿಗೆ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕೋದ್ರಿಂದ ಆ ಇರುವೆಗಳು ಸಕ್ಕರೆ ಬೆಲ್ಲವನ್ನು ಸ್ವೀಕರಿಸಿದ್ರೆ ನಿಮ್ಮ ಕರ್ಮಫಲ ದೂರ ಆಗುತ್ತೆ, ನಿಮ್ಮ ಒಳ್ಳೆಯ ಯಶಸ್ಸು ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆದರೆ ವ್ಯವಹಾರಗಳು ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರ್ಬೋದು, ಆದರೆ ವ್ಯವಹಾರ ನಡಿಬೇಕಲ್ಲ. ವ್ಯವಹಾರಗಳು ನಡೀಬೇಕಾದ್ರೆ ಒಂದಲ್ಲ ಒಂಥರ ಅಚಾತುರ್ಯಗಳಿರುತ್ತೆ, ಒಂದಿಷ್ಟು ಅಸಮಾಧಾನ ಇದೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಆದರೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗಬೇಕು, ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಚಿಂತನೆ ವೃಷಭ ರಾಶಿಯವರಿಗಿದೆ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ತಾವು ಏನು ಅಂದುಕೊಂಡು ಸಹಿತ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಾಗುವುದು ಬಹಳ ಕಷ್ಟವೇ, ಮಂದಗತಿಯಲ್ಲಿ ಸಾಗುವಂಥ ದಿನವೇ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ತುಂಬ ಅದ್ಭುತವಾದಂಥ ಕಾಲ. ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮಧ್ಯಾಹ್ನ 12 ಗಂಟೆ ತನಕ ಮಂದಗತಿಯಲ್ಲಿ ಸಾಗುವಂಥದ್ದು, 12ರ ನಂತರ ಬಹಳಷ್ಟು ಚುರುಕಾಗಿರ್ತಕ್ಕಂಥದ್ದು. 12ಕ್ಕೂ ಮುನ್ನ ನಿಮ್ಮ ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗೋದ್ರಿಂದ ಇವತ್ತು ಕೆಲಸ ಆಗುತ್ತೋ ಇಲ್ವೋ, ಇವತ್ತಿನ ವೃತ್ತಿ ಧರ್ಮದಲ್ಲಿ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಭಯಭೀತಿರು ಆಗ್ತಕ್ಕಂಥದ್ದು, ಭಯಪಡ್ತಕ್ಕಂಥದ್ದು ಬೇಡ. ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 21 ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥ ಕಾಲ, ಹೊಸತನವನ್ನು ಕಾಣುವಂಥ ಕಾಲ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಗುರು ಹಿರಿಯರ ಅನುಗ್ರಹದಿಂದ ಒಳ್ಳೆ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಯೋಗಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಲಿರ್ತಕ್ಕಂಥ ಸ್ನೇಹಿತರು, ಕುಟುಂಬದ ಸದಸ್ಯರು ಎಲ್ಲರೊಂದಿಗೆ ಹಸನ್ಮುಖಿತನ, ನಗುಮುಖ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಅಂದರೆ ಸಂಧ್ಯಾಕಾಲ ತಪ್ಪುದೀರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಇವತ್ತಿನ ದಿವಸ ಒಂದಿಷ್ಟು ದಾನ ಧರ್ಮ, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮ್ಮಿಂದ ಮತ್ತೊಬ್ಬರ ಅನುಕೂಲಕ್ಕಾಗಿ ತಾವು ಶ್ರಮಿಸ್ತಕ್ಕಂಥದ್ದು, ಈ ಶ್ರಮದ ಫಲ ಮತ್ತಷ್ಟು ವಿಶೇಷವಾದಂಥ ರೀತಿ ಗಣಪನ ಅನುಗ್ರಹದಿಂದ ನಿಮಗೆ ಸಿಗುತ್ತೆ. ಹಾಗಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗಬಹುದು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಗೆ ಆಗ್ಬೋದು. ಯಾವ ಕೆಲಸ ಮಾಡಲಿಕ್ಕೆ ಹೋದ್ರೂ ಸಿದ್ಧ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ ನಿಮಗೆ ಬಾಧಿಸುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಒಂದು ಹೆಜ್ಜೆ ಹಿಂದೆ ಹಾಕ್ಬಿಡ್ತೀರಿ. ಯಾವುದೇ ವೃತ್ತಿದಂಬದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಕಲಹಕ್ಕೆ ಸಿಗುವಂಥದ್ದು, ಅಂದರೆ ಗಲಾಟೆ ಕದನಗಳಿಗೆ ಹೋಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಹಿರಿಯರು ಸಮಾಧಾನ ಮಾಡಿದ್ರು, ಹಿರಿಯರ ಮಾತಿನಂತೆ ಆಲಿಸಬೇಕಾದಂಥ ನೀವು ಹಿರಿಯರ ಮೇಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದರ ಮಧ್ಯದಲ್ಲಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಆ ಸಮಯವನ್ನು ದಾಟಿದ ನಂತರ ಕೆಲಸಕ್ಕೆ ಮುಂದುವರಿಸಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಾಹನವನ್ನು ಡ್ರೈವ್ ಮಾಡುವಂಥವ್ರು, ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದು ವಾಹನ ಡ್ರೈವ್ ಮಾಡ್ತಕ್ಕಂಥವರಿಗೆ ಡ್ರೈವಿಂಗ್ ಲೈನಲ್ಲಿ ಅವತ್ತು ಲಾಭ ಇರ್ತಕ್ಕಂಥದ್ದಲ್ಲ. ಸಾಧ್ಯವಾದರೆ ಒಂದು ದಿವಸ ರಜಾ ತಗೊಳ್ಳಿ, ಶಾಂತವಾಗಿರಿ, ನೆಮ್ಮದಿಯಾಗಿರಿ, ಯಾರ ಮೇಲೂ ಜಗಳ ಕದನ ಬೇಡ. ಮನಸ್ಸು ಎಷ್ಟು ಪ್ರಶಾಂತತೆ ಎಂದಿರುತ್ತೋ ಅಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ನೀವು ಗಾಂಭೀರ್ಯವಾಗಿ ಯೋಚನೆ ಮಾಡ್ಬೋದು, ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಭೂಮಿಯಿಂದಾಗಲಿ ಅಥವಾ ವ್ಯವಹಾರಗಳಿಂದಾಗಲಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಲಾಭವನ್ನು ಗಳಿಸುವಂತಹ ಅದೃಷ್ಟದ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಅತಿಯಾದಂಥ ಕೋಪ ಒಳ್ಳೆಯದಲ್ಲ, ಮೌನವೂ ಸಹಿತ ಒಳ್ಳೆಯದಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ನಡಿಬೇಕು. ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಕುಲದೇವರಿಗೆ ಗಂಧವನ್ನು ಸ್ವಲ್ಪ ಹಣೆಗೆ ಹಚ್ಚಿ, ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೋಬೇಕು. ಅದರಲ್ಲಿ ಸ್ವಲ್ಪ ಉಳಿದಂಥ ಗಂಧವನ್ನು ಹಸಿರು ಎಲೆಗಳಿಗೆ ಹಚ್ಚಬೇಕು. ಹಸಿರು ಎಲೆಗಳಿಗೆ ಗಂಧವನ್ನು ಹಚ್ಚೋದ್ರಿಂದ ಕೆಲವಷ್ಟು ಕರ್ಮಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಂದು ತಂದು ಅನ್ನೋ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ಅದು ಮತ್ತಷ್ಟು ಗಟ್ಟಿಯಾಗುತ್ತೆ. ಸಿಂಹರಾಶಿಯವರಿಗೆ ಹಸನ್ಮುಖಿತನ, ನಗುಮುಖ ಇವತ್ತು ನಿಮಗೆ ಹೆಚ್ಚು ಆಧಾರ ಕೊಡ್ತಕ್ಕಂಥದ್ದು, ಒಳಿತಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು
ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣ, ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ತುಂಬ ದಿನಗಳ ನಂತರ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಆದರೆ ಈ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ನಡವಳಿಕೆ ಎಂಬತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿರಬೇಕು. ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕು. ಹಾಗೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸಬೇಕು. ನ್ಯಾಯಬದ್ಧವಾದಂಥ ರೀತಿ ನೀವು ಹೆಜ್ಜೆಯನ್ನು ಹಾಕಬೇಕು. ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿ ಜೀವನ ನಡೆಸಿದ್ರೆ ಅದರ ಫಲಾಫಲಗಳನ್ನು ಭಗವಂತ ನಿಮಗೆ ನಿಯೋಗಿಸ್ತಾನೆ. ಭಗವಂತನ ಅನುಗ್ರಹದಿಂದ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಗದಗ್ಲಿಂದ ಮಾತಾಡೋದು. ಹೆಸರು ಬೇಡ ಗುರುಜಿ. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅಮ್ಮ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಏನಿಲ್ಲ ಗುರುಗಳೇ. ಧೈರ್ಯ ತನ್ಕೊಮ್ಮ, ಒಳ್ಳೇದಾಗತ್ತೆ. ಗುರುಗಳೇ, ಭಾಳ ಕಷ್ಟ ಐತ್ರಿ. ನಮ್ಮ ಮನೆ ಹಕ್ಸತ್ ಆಗೋದು. ಮಂದಿ ಎಲ್ಲ ನಮ್ಮ ಮಂದಿ ಅಂತಂಬಳೆಲ್ಲ ದೂರ ಆಗ್ಯಾರ. ಯಾರು ಇಷ್ಟಪಡಲ್ಲ ನಮ್ಮನ್ನ. ಚಿಂತೆ ಮಾಡಿ. ಮಗಳಿಗೆ ವರ ಬಂದು ಹೋಗು ಯಾವ ಸೆಟ್ ಆಗೋದು. ಏನು ಓದಿದ್ದಾಳೆ ಮಗಳು? ಬೇಟ್ ಮಾಡಕುಂತಾಳ್ರಿ. ಅವಳು ಜ್ಞಾನವಂತಳಿದ್ದಾಳೆ, ಬುದ್ಧಿವಂತಳಿದ್ದಾಳೆ. ಅವಳಿಗೆ ಸಂಬಂಧಪಡ್ತಕ್ಕಂಥ ಅವಳಿಗೆ ತಕ್ಕ ವರ ಬರೋ ತನಕ ಸ್ವಲ್ಪ ಕಾಯಬೇಕು ನೀವು. ಭಯಪಡಬೇಡಿ. ನಿಮ್ಮ ಮಗಳು ಜ್ಞಾನವಂತಳಿದ್ದಾಳೆ, ಬುದ್ಧಿವಂತಳಿದ್ದಾಳೆ. ಅವಳನ್ನ ಒಳ್ಳೆ ಮನೆ ಸೇರಿಸ್ಬೇಕಲ್ಲ. ಆತರ ಪಟ್ಟು ಯಾರಿಗೋ ವರನ್ನ ಕೊಟ್ಟುಬಿಟ್ಟು ನಾಳೆ ಜೀವನ ಪೂರ್ತಿ ಕಣ್ಣೀರು ಹಾಕೋದು ಬೇಡ ಅಲ್ವಮ್ಮ? ಇವತ್ತು ಹೆಣ್ಣುಮಕ್ಕಳ ಸಂತತಿ ತುಂಬ ಕಡಿಮೆ. ಗಂಡು ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಒಳ್ಳೆ ಕಡೆ ಒಂದು ಹೆಣ್ಣು ಸಿಗಲಿ ಅಂತ ಎಲ್ಲರೂ ಕಾತುರತೆಯಿಂದ ಕಾಯ್ತಾರೆ. ಹಾಗಿರಬೇಕಾದ್ರೆ ನಿಮ್ಮ ಮೇಲೆ ಹೆಣ್ಣು ಮಗು ಇಟ್ಕೊಂಡು ನೀವ್ಯಾಕೆ ಕಣ್ಣೀರು ಹಾಕ್ತೀರಿ? ನೀವು ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ. ಆದರೆ ಪ್ರಸ್ತುತ ನಿಮ್ಮ ಕುಟುಂಬದವರು, ಕುಟುಂಬದ ಸದಸ್ಯರು ನಿಮ್ಮನ್ನು ಮಾತಾಡ್ತಿಲ್ಲ, ಹೊಂದಾಣಿಕೆ ಇಲ್ಲ, ಆ ಬಾಂಧವ್ಯ ಇಲ್ಲ, ಬಂಧುತ್ವ ಇಲ್ಲ ಅನ್ನೋದು ನೋವು ನಿಮಗಿದೆ. ಎಲ್ಲಕ್ಕೂ ಒಂದಷ್ಟು ಕಾಲ ಮಾತ್ರ. ನೋಡಮ್ಮ, ಹಗಲಾದ ಮೇಲೆ ರಾತ್ರಿ ಆಗಲೇಬೇಕು. ಇವತ್ತು ನಿನಗೆ ಕಷ್ಟ ಇದೆ, ಇದೇ ಕಷ್ಟ ಪರ್ಮನೆಂಟ್ ಅಲ್ಲ. ಸ್ವಲ್ಪ ದಿನದಲ್ಲಿ ಬದಲಾಗ್ಬಿಡುತ್ತೆ. ನಿನ್ನ ಗ್ರಹಸ್ಥಿತಿ ಪ್ರಕಾರ, ನಿನ್ನ ಸ್ವರತರಂಗ ಪ್ರಕಾರ ಬಹುಶಃ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳು ಸ್ವಲ್ಪ ಕಷ್ಟಕಾಲನೇ. ಈ 6 ತಿಂಗಳಾದಮೇಲೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಆದರೆ ಈಗ ನೀನು ತುಂಬ ಹುಷಾರಾಗಿರಬೇಕು. ಹಣಕಾಸಿನ ಬಗ್ಗೆ ಹುಷಾರಾಗಿರಬೇಕು. ವ್ಯವಹಾರ ಮಾಡೋದು ಹುಷಾರಾಗಿರಬೇಕು. ಯಾರನ್ನೂ ಏನು ಮಾತಾಡೋಕ್ಕೆ ಹೋಗಬೇಡ. ನೀನು ಆಡುವ ಮಾತು ಮಾತ್ರ ಉಳ್ಕೊಳ್ಳುತ್ತೆ. ಆದರೆ ಅವ್ರು ಮಾಡುವ ತಪ್ಪು ಯಾವುದೂ ಮುಂದಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀನು ಮೌನದಿಂದಿರು. ಸಾಧ್ಯವಾದರೆ 5 ಗುರುವಾರ ತಲೆಗೆ ಸ್ನಾನ ಮಾಡಿಕೊಂಡು ಮಗಳನ್ನು ಅಶ್ವತ್ಥ ಕಟ್ಟೆ ಹತ್ರ ಕಳಿಸಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬರಲಿಕ್ಕೆ ಹೇಳು. ಮನೆಗೆ ಬಂದಮೇಲೆ ನೀನು 1 ಲೋಟ ನೀರು, ಒಂದು ಸ್ವಲ್ಪ ಅರಿಶಿನ, ಒಂಚೂರು ಸುಣ್ಣ, ಒಂಚೂರು ಬೆಲ್ಲದ ಪುಡಿ ಹಾಕಿ ಅವಳಿಗೆ ದೃಷ್ಟಿ ತೆಗೆದು ಆ ನೀರನ್ನ ಆಚೆ ಕಡೆ ಹಾಕು ಗಿಡದ ಮೇಲೆ. ಈ ಥರ 4 ಅಥವಾ 5 ಗುರುವಾರ ಮಾಡೋಕ್ಕೆ ಹೇಳು. ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಸಾಕಷ್ಟು ಫಲಾಫಲಗಳಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಮಾಡುವಂಥ ಕೆಲಸ ಹೊಸತನವಾಗಿದೆ. ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರವರೆಗೂ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಒಂದು ದೇವತಾರಾಧನೆ, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಸಹಿತ ಇವತ್ತು ನಿಮ್ಮ ಅದೃಷ್ಟವೇ ಸರಿ. ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6 ಗಂಟೆ 20 ನಿಮಿಷ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಬೇಕು. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ಕೋಸ್ಕರನೇ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದಂಥ ಯೋಗಫಲ ಇವತ್ತು ಸಾಧ್ಯವಾದಷ್ಟು ನಿಮ್ಮ ರಾಶಿಯಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗದಿರ ಅದನ್ನು ಧರ್ಮ ಮಾರ್ಗದಲ್ಲಿ ನಡ್ಕೊಳ್ತಕ್ಕಂಥದ್ದು, ಜೊತೆಗೆ ಹಣಕಾಸಿನ ಬಗ್ಗೆ ಭಾಳ ಜೋಪಾನವಾಗಿರ್ತಕ್ಕಂಥದ್ದು. ಇವತ್ತು ವಸ್ತುಗಳ ಕಡೆ ಜೋಪಾನ ಬೇಕು, ಹಾಗೆ ವ್ಯವಹಾರ ಮಾಡುವಾಗ ಜಾಗೃತೆ ಇರಬೇಕು, ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥ ಮನಸ್ಸು ನಿಮ್ಮದಾಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಲದೇವರ ಆರಾಧನೆ ಆಗಬೇಕು. ಇವತ್ತು ಸಾಧ್ಯವಾದರೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದೆರಡು ತುಪ್ಪದ ದೀಪ ಹಚ್ಚೋದು, ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವಂಥದ್ದು ಅಥವಾ ತಂಬಿಟ್ಟಿನಿಂದ ಆರತಿ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಬೆಳಗ್ಗೆದ್ದರೆ ಮೌನಿ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಮತ್ತು ನಾಳೆ ವೃಶ್ಚಿಕ ರಾಶಿಯವರು ಒಂದು ಸಿಟಿಗೆ ಸ್ನಾನ ಮಾಡುವಾಗ ಅರಿಶಿಣವನ್ನು, ಆ ಅರಿಶಿಣದ ಅಂದರೆ ಅರಿಶಿಣದ ನೀರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಸ್ನಾನದ ಸಮಯದಲ್ಲಿ ಒಂದು ಚಿಟಿಗೆಯಷ್ಟು ಕಲ್ಲುಪ್ಪನ್ನು ನೀರಿಗೆ ಹಾಕ್ಕೊಂಡು ಆ ನೀರಿನಿಂದ ಸ್ನಾನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಋಣಬಾಧೆ ಹರಿಯುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳ ಬಗ್ಗೆ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ನಿಮ್ಮದಾದರೂ ಯಾವುದೇ ಕೆಲಸ ಮುಗಿಯುವವರೆಗೂ ಅದನ್ನು ಸರಿಯಾದ ರೀತಿ ಗೋಚರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಯಾವ ಚಿಂತನೆ ಮಾಡಿದ್ರೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ ಸಾಕಷ್ಟು ಕೆಲಸಗಳನ್ನು ಮುಂದುವರಿಸ್ತೀರಿ. 2 ಗಂಟೆವರೆಗೂ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದು ಪರಿಪೂರ್ತಿ ಆಗೋದಿಲ್ಲ, ಅದನ್ನು ನೀವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ಸಾಕಷ್ಟು ಆಗುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಬಾಧಿಸ್ತಾ ಇರುತ್ತೆ. ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣುಗಳು ಮಂಜಾಗುವಂಥದ್ದು, ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದು. ಆದರೂ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನರಸಿಂಹರ ಹೆಸರು ಹೇಳಿಕೊಂಡು ಒಂದಷ್ಟು ಜೇನುತುಪ್ಪವನ್ನು ಮಕ್ಕಳಿಗೆ ಕೊಟ್ಟಿದ್ದೇ ಆದರೆ ಸಾಕಷ್ಟು ಕರ್ಮಫಲ ದೂರ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಷ್ಟು ಅಥವಾ ಹಾಕುವ ಹೆಜ್ಜೆಯಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಹಾಗೆ ಅಧಿಕವಾದಂಥ ಕೋಪ ನಿಮ್ಮನ್ನು ಬಾಧಿಸಬಹುದು. ಯಾವತ್ತೂ ಕೋಪ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಎಷ್ಟು ನಗನಾಗ್ತಾ ಇರ್ತೀರಿ, ಎಷ್ಟು ಹಸನ್ಮುಖಿಯಾಗಿರ್ತೀರಿ, ಎಷ್ಟು ಜವಾಬ್ದಾರಿ ಇರ್ತೀರಿ ಮತ್ತು ನಿಮ್ಮ ಪರಿಸರದಲ್ಲಿ ನೀವು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಏನು ಎಲ್ಲವನ್ನೂ ಆಲೋಚನೆ ಮಾಡಬೇಕು. ಭಗವಂತ ಕೊಟ್ಟಾಗ ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಸದ್ವಿನಿಯೋಗಪಡಿಸ್ಕೋಬೇಕು ಅದರ ಬಗ್ಗೆ ಸಾಧ್ಯವಾದಷ್ಟು ಕಾಳಜಿ ಇರಬೇಕು. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಂದರೆ ಮಕರ ರಾಶಿಯಲ್ಲಿರ್ತಕ್ಕಂಥ ರೈತ ಬಾಂಧವರು ತಾವು ಬೆಳೀತಕ್ಕಂಥ ಬೆಳೆಗೆ ಸೂಕ್ತವಾದ ಮೌಲ್ಯ ಸಿಗುತ್ತೆ. ಆದರೆ ಆ ಜಾಗದಲ್ಲೂ ಸಹಿತ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ನಿಮಗೆ ಬರಬಾರ್ದು. ಹಾಗೆ ಸಾಧ್ಯವಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ, ಅದರಲ್ಲೂ ಗೋಪೂಜೆ ಮಾಡಿ. ಇವತ್ತು ಗೋಪ್ರಾರ್ಥನೆ, ಗೋವಿನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿನ ಬಾಲವನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳು, ಜೊತೆಲಿರ್ತಕ್ಕಂಥವ್ರಿಂದ ಮೋಸಕ್ಕೊಳಗಾಗುವಂಥದ್ದು, ಯಾವುದಾದ್ರೂ ಒಂದು ಥರದಲ್ಲಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು, ಇವತ್ತು ಫಲಾಫಲಗಳನ್ನು ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ಮುಂದಡಿಲಿಕ್ಕೆ ಆಗದಿರತಕ್ಕಂಥದ್ದು, ಕೆಲವು ಕೆಲಸಗಳು ಬೇಡ ಅಂದ್ಕೊಂಡ್ರೂ ಬಲವಂತವ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೆ. ಆದರೆ ಅದನ್ನು ತಪ್ಪಿಸ್ಕೊಂಡು ಹೊರಬರೋದು ಹೇಗೆ, ಅದು ನಿಮಗೆ ಕಾಣದಂಥ ರೀತಿ, ನಿಮ್ಮ ಮನಸ್ಸಿಗೆ ಗೋಚರಿಸ್ತಿರತಕ್ಕಂಥ ರೀತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 11 ಗಂಟೆಯಿಂದ ಅಂದರೆ 11 ಗಂಟೆ 10 ನಿಮಿಷದಿಂದ 1 ಗಂಟೆ 23 ನಿಮಿಷದವರೆಗೂ ಸಾಕಷ್ಟು ಲಾಭವೇ ಇದೆ. ಶಾಂತಿ ನೆಮ್ಮದಿಯಿಂದ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಸಪ್ಪು ಮಾಡ್ಕೊಳ್ಳೋಂಥದ್ದಾಗಲಿ ಅಥವಾ ಯಾವುದಾದ್ರೂ ಕೆಲಸಗಳು ಆಗಬೇಕಾಗಿರ್ತಕ್ಕಂಥದ್ದನ್ನು ನಿಂತು ಬೇರೆ ಥರ ನಡ್ಕೊಳ್ಳೋದಾಗಲಿ, ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತು ಬುದ್ಧಿವಂತಿಕೆಯಿಂದ ನೀವು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು
ಶುಕ್ರನ ಅನುಗ್ರಹದಿಂದ ಫಲಾಫಲಗಳಲ್ಲಿ ಸಿದ್ಧಿ ಆಗುತ್ತೆ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ನೀವು ಆಲೋಚನೆ ಮಾಡಬೇಕಾಗತ್ತೆ. ಸರಿಯಾದ ಕ್ರಮವನ್ನು ಆಚರಣೆ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ರಾಹುಕಾಲದಲ್ಲಿ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ಒಂದಷ್ಟು ಶ್ವಾನಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸಿ. ಇದೇ ಸಮಯದಲ್ಲಿ ಒಂದು ಚಿಟಿಕೆ ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಅದನ್ನು ನೈಋತ್ಯ ಭಾಗಕ್ಕೆ ಹಾಕಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಜೊತೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಒಂದು ಗೌರವದಿಂದ ಮಾತಾಡಿ ಅವರಿಂದ ಒಂದಿಷ್ಟು ಆಶೀರ್ವಾದವನ್ನು ಪಡೆಯೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ಹೆಸರು ಊರ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ರೀ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ರೀ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ರೀ ನಿಮ್ಗೆ. ಹೇಳಮ್ಮ. ಗುರುಜಿ ನನಗಿರೋದು ಇಬ್ಬರೇ ಹೆಣ್ಮಕ್ಳು ಅದಾರ್ರಿ. ಇಬ್ಬರೇ ಹೆಣ್ಮಕ್ಳು ಅದಾರಿ. ನಮ್ಮ ಮನೆಯವ್ರಿಗೆ ಲಕ್ಕವಾಗ್ಯದ್ರಿ, 9 ವರ್ಷ ಆಯ್ತು. ಓಹೋ. ಅವ್ರಿಗೆ ತೊಗೊಂಡ್ 3 ಮಂದಿ ಜೀವನ ಒತ್ತಾಗ್ತೀನಿ ನಾನು. ಆ ಸಮಸ್ಯೆ ಅಂತೂ ಕಟ್ಟಿಟ್ಟಂಗ್ರಿ, ಸಾಕಾಗ್ಯ, ಜೀವನನೇ ಬೇಡ ಅನ್ನಪ್ಲೇ ಆಗ್ಬಿಟ್ಟದ. ತಾವೇನು ಕೆಲಸ ಮಾಡ್ತಿದ್ರಿ? ನಾನು ಏನು ಮಾಡಲ್ಲ ಗುರುಜಿ. ನನ್ನ ದೊಡ್ಡ ಮಗಳೇ ಟೀಚಿಂಗ್ ಮಾಡ್ತಾಳ್ರಿ. ಓಹೋ. ಮಾಡಿ ಜೀವನ ಸಲುತ್ತಾಳ. ಆದ್ರ ಮಕ್ಳಿಗೆ ಇಬ್ರಿಗೆ ಕೊಟ್ಟಿದ್ದೆ, ಮೊನ್ನೆ ಕ್ಯಾನ್ಸಲ್ ಮಾಡ್ಕೊಂಡಿನ್ರಿ ಗುರುಜಿ. 2 ತಿಂಗಳಾಯ್ತು. ಇಬ್ರಿಗೆ ಸಲಾಪರ್ ಕೊಟ್ಟಿದ್ದೇವ್ರಿ. ಆದ್ರ ಕೆಲಸ ಕ್ಯಾನ್ಸಲ್ ಮಾಡ್ಕೊಂಡೇವ್ರಿ. ಹುಡುಗ ನಾವು ಸರಿ ಇದ್ದಿದ್ದಿಲ್ಲ, ಅದ್ರ ಕಾಲಾಗ ನಾವು ಭಾಳ ಟಾರ್ಚರ್ ಕೊಡ್ಲಾಗತ್ರು ಕರ್ಕೊಂಡೇವ್ರಿ. ನಾನು ಈಗ ಮಕ್ಳಿಗೆ ಗಂಡ ತೊಗೊಂಡ್ ಜೀವನ ಸಲುವಾಗಿ ಭಾಳ ಕಠಿಣ ಅದಾರಿ. ಯಾಕಂದ್ರ ಏನು ಹೇಳಕ್ ಆಗ್ಲಾರಂತ ಸಮಸ್ಯೆ ಅದಾರಿ ಗುರುಜಿ ಒಳಗ. ಆಗ್ಲಿಮ್ಮ, ಈಗ ಮಗಳನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರಾ? ಇಲ್ಲ ಗುರುಜಿ, ಇನ್ನ ಮದ್ವೆ ಆಗಿದಿಲ್ರಿ. ಎಂಗೇಜ್ಮೆಂಟ್ ಆಗಿ 4 ತಿಂಗಳಾಗಿತ್ರಿ. ಅವ್ರು 4 ತಿಂಗಳದಾಗೆ ಟಾರ್ಚರ್ ಮಾಡ್ಲಾಗತ್ತೀರಿ 2 ಹುಡುಗಿಯರಿಗೆ. ಬೇಡ ಬಿಡು, ತಲೆ ಕೆಡಿಸ್ಕೊಳ್ಬೇಡ. ಅವ್ರಲ್ದಿದ್ರು ಇನ್ನೂ ಒಳ್ಳೆ ಕಡೆ ಸಂಬಂಧ ಬರುತ್ತೆ. ಯಾವತ್ತು ಇನ್ನು ಮದುವೆನೇ ಆಗಕ್ಕೆ ಮೊದಲು ಇಷ್ಟೊಂದು ಅವರು ಕಾನೂನುಬದ್ಧವಾಗಿ ಎಲ್ಲಿದ್ದು ಮಾತಾಡಕ್ಕೆ ಬರೋದು, ಅಥವಾ ನಮಗೆ ಹೀಗೆ ಮಾಡಿಕೊಡಿ, ಮದುವೆ ಹಾಗೆ ಮಾಡಿಕೊಡಿ ಅನ್ನೋದು, ಅಥವಾ ಇಲ್ಲ ಸಲ್ಲದನ್ನು ಹೇಳೋವಂಥದ್ದು. ಯಾಕೆಂದರೆ ಮನೆಯಲ್ಲಿ ಯಜಮಾನರ ಪರಿಸ್ಥಿತಿ ಹೀಗಿದೆ. ಇನ್ನು ನಿಮ್ಮಂಥ ಕುಟುಂಬಗಳು ನೋಡಿ ಕೈಲಾದರೆ ಒಂದು ಸಹಾಯ ಮಾಡಬೇಕು. ಅದು ಬಿಟ್ಟು ಕಣ್ಣೀರು ಹಾಕ್ಸೋದ್ರಲ್ಲಿ ಏನು ನ್ಯಾಯ ಇದೆ? ಗುರುಜಿ, ಮಕ್ಕಳಿಗೂ ಅಷ್ಟು ಟಾರ್ಚರ್ ಕೊಡ್ಲಾಗತ್ತೀರ್ರಿ. ಅವರು ಎಲ್ಲ ನೋಡ್ದೆ ನನ್ನ ಪರಿಸ್ಥಿತಿ, ನನಗೂ ಟಾರ್ಚರ್ ಕೊಡ್ಲಾಗತ್ತಾನ. ನಾನು ಬೇಡ ಅಂತೇಳಿ ಎಲ್ಲ ಅಣ್ಣ ತಮ್ಮರಿಗೆ, ಭಾವ ಎಲ್ಲರಿಗೆ ಇದ್ರ ಹಾಕೊಂಡಿನ್ರಿ ಗುರುಜಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ನಾಳೆ ನಿನ್ನ ಮಗಳು ಚೆನ್ನಾಗಿ ನಗನಗ್ತಾ ಇದ್ರೆ ನೋಡಿ ಸಂತೋಷ ಪಡೋದು ನೀವೇ. ಮಗಳು ನಾಳೆ ಕಣ್ಣೀರು ಹಾಕಿದ್ರೆ ಅದ್ರ ಬಾಧೆ ಪಡೋದು ನೀವೇನೆ. ಅದಕ್ಕೆ ಸ್ವಲ್ಪ ತಾಳ್ಮೆ ತಗೊಂಡು, ಇವಾಗ ಏನು ಮದುವೆ ಆಗೋಗ್ಬಿಟ್ಟಿದ್ರೆ ಭಯ ಪಡಬೇಕಾಗುತ್ತೆ, ಏನಿಲ್ವಲ್ಲ, ಬರೀ ಎಂಗೇಜ್ಮೆಂಟ್ ಮಾತ್ರ. ಏನು ತಲೆ ಕೆಡಿಸ್ಕೋಬೇಡ. ಅವಳಿಗೆ ಜೀವನ ಚೆನ್ನಾಗಿರುತ್ತೆ, ಒಳ್ಳೆ ಕಡೆ ಸಂಬಂಧ ಬಂದೇ ಬರುತ್ತೆ. ನೀವು ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳಲ್ಲಿ ತುಂಬ ಬದಲಾವಣೆಗಳಿದೆ. ಸಾಧ್ಯವಾದರೆ 3 ಹುಣ್ಣಿಮೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲರೂ ಹನುಮನ್ ಗುಡಿಗೆ ಹೋಗಿ ಮಾರುತಿ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದು ತೆಂಬಿಟ್ಟಿನಿಂದ ಆರತಿ ಮಾಡಿ. ತೆಂಬಿಟ್ಟು ಮಾಡೋದು ಬರುತ್ತಲ್ವ, ಅಕ್ಕಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಅದು ಹಾಕಿ ತೆಂಬಿಟ್ಟು ಅಂತ ಮಾಡ್ತಾರೆ. ಅದರಲ್ಲಿ ತುಪ್ಪದ ಬತ್ತಿ ಇಟ್ಟು ಆಂಜನೇಯ ಸ್ವಾಮಿಗೆ ಹುಣ್ಣಿಮೆ ದಿವಸ ಆರತಿ ಮಾಡಿಸು. ನಿನ್ನ ಮಕ್ಕಳ ಕೈಲೇ ಮಾಡಿಸು. ನಿನ್ನ ಇಡೀ ಕುಟುಂಬಕ್ಕೆ ಚೆನ್ನಾಗಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯವ್ರಿಗೂ ಆರೋಗ್ಯ ಬೇಗ ಗುಣ ಆಗುತ್ತೆ. ಹೌದ್ರಿ ಗುರುಜಿ, ಈಗ ಒಂದು ಒಳ್ಳೆ ಸಂಬಂಧ ಬಂದ್ರಿ ಗುರುಜಿ. ಒಳ್ಳೆ ಸಂಬಂಧ ಬಂದಿದ್ದು ಅವಳಿಗೂ ಇಷ್ಟ ಆಗಿ ಅವರು ನಿಮ್ಮ ಕುಟುಂಬನ ನೋಡಿ ನಿಮ್ಮ ಮನೇಲಿರ್ತಕ್ಕಂಥ ಪರಿಸ್ಥಿತಿಗೆ ನಾವು ನಿಮ್ಮೊಂದಿಗೆ ಇರ್ತೀವಿ ಅನ್ನೋ ಥರ ಒಳ್ಳೆ ಮನಸ್ಸಿಂದ ಮಾತಾಡಿದ್ರೆ ಆಗ ನಿನ್ನ ಧೈರ್ಯ ಮುಂದಕ್ಕೆ ಹೋಗು. ಹೌದ್ರಿ, ಮಾಡಮ್ಮ, ಒಳ್ಳೇದಾಗಲಿ.
ಲಕ್ಷ್ಮೀ ಗೋವರಹ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು ಭಕ್ತರು ಭಗವಂತನ ದರ್ಶನ ಮಾಡಿ ಅಲ್ಲಿ ತೆಗೆದಿರ್ತಕ್ಕಂಥ ಫೋಟೋ, ಈ ಫೋಟೋನ ಇಲ್ಲಿ ನನಗೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಸಹಿತ ಭಗವಂತನ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಗೋವರಹ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇಲ್ಲಿಂದ ಅಲ್ಲಿ ತನಕ ಬಂದು ಸ್ವಾಮಿನ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಈ ಸುಂದರವಾದಂಥ ಫೋಟೋನ ಇಲ್ಲಿ ಬಂದಾಗ ನನಗೆ ತೋರಿಸ್ತಾರೆ ಅಂದರೆ ಯೋಚನೆ ಮಾಡಬೇಕು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಎಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಅಂತ. ಅಂತಹ ಧರ್ಮ ಪತಾಕೆಯಲ್ಲಿ ನಿತ್ಯ ನಿರಂತರವಾಗಿ ಹಾರಾಡ್ತಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಹನುಮ ಉಗಮ ಆದಂಥ ಸ್ಥಳ, ಹನುಮ ಹುಟ್ಟಿದ ಸ್ಥಳ. ನಮ್ಮ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಸಹಿತ ಹೆಮ್ಮೆಯಿಂದ ಹೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಹನುಮ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆರಾಧನೆಗೆ ಇಲ್ಲಿಂದ ರಾಮರಾಜ್ಯಕ್ಕೆ ಹೊರಟದ್ದು. ಹಾಗಾಗಿ ಹನುಮನ ದರ್ಶನಕ್ಕೆ ನಾನು ಬಂದಿದ್ದೇನೆ. ಎಲ್ಲರೂ ಸೇರಿ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತರು ಸೇರಿ ಇವತ್ತು ಹನುಮನ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಕಿಷ್ಕಿಂದ ಅಲ್ಲಿ ನಾವಿರೋದು ನಮಗೂ ಬಹಳ ಸಂತೋಷವೇ ಸರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂಜನಾದ್ರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಹನುಮ ಹುಟ್ಟಿದ ಸಾನ್ನಿಧ್ಯ, ಹನುಮನ ಹುಟ್ಟ ಸ್ಥಳ, ಹನುಮನ ಹುಟ್ಟಿದಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳವನ್ನು ದರ್ಶನ ಮಾಡಲಿಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಭಗವಂತನ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯ. ಕರ್ನಾಟಕದಲ್ಲಿ ಹನುಮ ಹುಟ್ಟಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪಾದಸೇವೆಗಾಗಿ ಅಯೋಧ್ಯೆಗೆ ಹೊರಟು ಅಯೋಧ್ಯೆಯಿಂದ ಇಡೀ ರಾಷ್ಟ್ರ ವಿಶ್ವವೇ ಪ್ರಪಂಚದಲ್ಲಿ ಇವತ್ತು ಹನುಮನ ಆರಾಧನೆ ನಡೀತಾ ಇದೆ. ವಿಶ್ವನಾಯಕರು ಹನುಮನ ಆರಾಧನೆ ಮಾಡ್ತಾರೆ. ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಹನುಮನ ಸ್ಥಾಪನೆ ಆಗಿದೆ. ಧರ್ಮ ಪತಾಕೆಯಲ್ಲಿ ನಿರಂತರವಾಗಿ ಹಾರಾಡ್ತಿರ್ತಕ್ಕಂಥ ವೀರ ಹನುಮ, ವೀರ ಪ್ರತಾಪ ಹನುಮ, ವಿಜಯ ಹನುಮ.
ತಾವು ನೋಡ್ತಿರ್ತಕ್ಕಂತಹ ಈ ಗೋಪುರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಶಿಖರದ ಒಳಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹನುಮ. ಈ ಸಾನ್ನಿಧ್ಯದಲ್ಲಿ ಸ್ವಾಮಿ ಉಗಮ ಆಗಿದ್ದು ಹುಟ್ಟಿದ್ದು ಎಂಬತಕ್ಕಂಥ ರೀತಿ ಹೇಳ್ತಾರೆ. ಆದರೂ ಸುತ್ತಮುತ್ತ ಈ ಬೆಟ್ಟಗಳ ಮಧ್ಯದಲ್ಲಿ ಕಿಷ್ಕಿಂಧ ಎಂಬತಕ್ಕಂತಹ ನಗರದಲ್ಲಿ ಇಂದಿನ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಹುಟ್ಟಿದ್ದು. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸೇವೆಗೆ ತನ್ನನ್ನು ತಾನು ಮುಡುಪಾಗಿಟ್ಕೊಂಡ. ಅಂತಹ ರಾಮಭಕ್ತ ಹನುಮನ ದರ್ಶನ ಮಾಡೋದು ಇವತ್ತು ಅದೃಷ್ಟವೇ ಸರಿ. ಸಾಕಷ್ಟು ಜನ ಭಕ್ತರು ಇವತ್ತು ನಾನು ಈ ಭಾಗಕ್ಕೆ ಬರ್ತೀನಿ, ಭಗವಂತನ ದರ್ಶನಕ್ಕೆ ನಾನು ಬರ್ತೀನಿ, ಎಲ್ಲ ಭಕ್ತರು ಬನ್ನಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಭಕ್ತರು ಇವತ್ತಿನ ದಿವಸ ಭಗವಂತನ ದರ್ಶನಕ್ಕೆ ಬಂದಿದ್ದಾರೆ. ಎಲ್ಲ ಭಕ್ತರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮದ ವಿಶೇಷವಾದಂಥ ಮಂತ್ರವನ್ನು ಪ್ರತಿಯೊಬ್ಬರು ಪಠಿಸುವಂಥದ್ದಾಗಲಿ. ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿ ರಾಮ, ರಾಮ ರಾಮ. ತ್ರೇತಾಯುಗದಲ್ಲಿ ಜನಿಸಿರ್ತಕ್ಕಂಥ ಹನುಮ, ಬರ್ತಕ್ಕಂಥ ಭಕ್ತರನ್ನು ಹರಿಸಲಿಕ್ಕಾಗಿ ನೆಲೆಂದಿರ್ತಕ್ಕಂಥ ಹನುಮ, ಅಂಜನಾದ್ರಿ ಬೆಟ್ಟದ ಮೇಲೆ ನೆಲೆಂದಿರ್ತಕ್ಕಂಥ ಹನುಮ, ಸ್ವಾಮಿ ಉದ್ಭವ ಮೂರ್ತಿಯಾಗಿ ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಕೊಡ್ತಿರ್ತಕ್ಕಂಥ ಹನುಮ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮ ಸಂಕರ್ಷಣ ರುದ್ಧಶ್ಚ ಶೇಷಾದ್ರಿಪತಿರೇವಚ. ಗೋವಿಂದ ಗೋವಿಂದ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನ. ಬೇಡಿದ ವರಗಳನ್ನು ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ನಂಬಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆಯೇ. ಹನುಮನಲ್ಲಿ ಅಂತಹ ಒಂದು ಶಕ್ತಿ ಇದ್ದಿದ್ದಕ್ಕೋಸ್ಕರನೇ ಲಂಕೆಯತ್ತ ಪ್ರಯಾಣ ಬೆಳೆಸಬೇಕಾಯಿತು ಹನುಮ. ಹಾಗೆ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ನೋಡುವಂತಹದ್ದು, ಹನುಮನ ನಾಮವನ್ನು ಪಠನೆ ಮಾಡತಕ್ಕಂತಹದ್ದು, ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂತಹದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಉದಯೋನ್ಮುಖನಾದಂಥ, ಸಮಸ್ತರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿಯೇ ಉಗುಮವಾಗಿರ್ತಕ್ಕಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಕರ್ನಾಟಕದ ಹನುಮ, ಕರ್ನಾಟಕದಲ್ಲಿ ಹುಟ್ಟಿದಂತಹ ಹನುಮ. ಕರ್ನಾಟಕದಲ್ಲಿ ಹನುಮ ಹುಟ್ಟಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಪಾದಸೇವೆ ಮಾಡಲಿಕ್ಕಾಗಿ ಹನುಮ ಇಲ್ಲಿಂದ ಅಲ್ಲಿ ತನಕ ಪಯಣ. ಆದರೆ ಇವತ್ತು ಹನುಮ ಇಡೀ ವಿಶ್ವದಾದ್ಯಂತ ಭರತಖಂಡದಲ್ಲೇ ಸಂಪೂರ್ಣವಾಗಿ ಹನುಮನ ಚರಿತ್ರೆ ಇದೆ, ಹನುಮನ ಪತಾಕೆ ಹಾರ್ತಾ ಇದೆ. ಅಂಥ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಹನುಮನ ದರ್ಶನಕ್ಕೆ ನಾವು ಬಂದಿದ್ದೀವಿ. ತಾವೆಲ್ಲರೂ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಕೇಳಿಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜಗದತಿ ರಾಮ, ಜಾನಕಿ ರಾಮ, ಪಟ್ಟಾಭಿ ರಾಮ, ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ತಾವು ನೋಡ್ತಿರ್ತಕ್ಕಂಥದ್ದು ಅಂಜನಾದ್ರಿಯ ವಿಶೇಷವಾದಂಥ ಸಾನ್ನಿಧ್ಯ. ಅಂಜನಾದ್ರಿಯಲ್ಲಿ ಉದಯೋನ್ಮುಖನಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬಂಡೆಯಲ್ಲೇ ಮೂಡಿರ್ತಕ್ಕಂಥ ಹನುಮ, ತ್ರೇತಾಯುಗದಲ್ಲಿ ನೆಲೆಸಿರ್ತಕ್ಕಂಥ ಹನುಮ, ತ್ರೇತಾಯುಗದ ಹನುಮ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಕ್ಕಂಥ ಹನುಮ, ಕಲಿಯುಗದ ಬ್ರಹ್ಮ ಹನುಮ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಹನುಮ. ಎಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಈ ಒಂದು ಸಾನ್ನಿಧ್ಯ ನಿಲ್ಲಿಸಿರ್ತಕ್ಕಂಥದ್ದು ಎಲ್ಲಪ್ಪ, ಈ ಒಂದು ಸಾನ್ನಿಧ್ಯ ಇರ್ತಕ್ಕಂಥದ್ದು ಯಾವ ಜಾಗ? ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹನುಮ ಜನಿಸಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು. ಹನುಮ ಜನಿಸಿರ್ತಕ್ಕಂಥ ಈ ಒಂದು ಸ್ಥಳ ಇದು ನಿಜಕ್ಕೂ ಸಾಕಷ್ಟು ಶಕ್ತಿಯುತ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ ನಾನು ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯಕ್ಕೆ ನಮ್ಮ ಜೊತೆ ಉಡಿ ವಿಜಯ್ ಕುಮಾರ್ ಜಿ ಅವರಾಗಿರ್ಬೋದು, ಮತ್ತು ಈ ಒಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸದ್ಭಕ್ತರು ಮತ್ತು ಬಳ್ಳಾರಿಯ ಸದ್ಭಕ್ತರು, ಆಶ್ರಮದಲ್ಲಿ ಮಹರ್ಷಿ ಮಂದಿರಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಮತ್ತು ಆನಂದ್ ಗುರೂಜಿಯವರ ಪಟ್ಟ ಶಿಷ್ಯಂದರು ಎಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಹನುಮನ ದರ್ಶನವನ್ನು ಮಾಡಲಿಕ್ಕಾಗಿ ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಶಕ್ತಿಯುತ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ತಾವು ಹನುಮನನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಹನುಮನ ದರ್ಶನ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಕೇಳ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕಷ್ಟಕರ. ಯಾಕೆಂದರೆ ಕೆಳಗಡೆಯಿಂದ ಮೇಲೆವರೆಗೂ ಏನಿಲ್ಲ ಅಂದರೆ ಒಂದು 2 ಕಿಲೋಮೀಟರ್ ಆದರೂ ಬೆಟ್ಟ ಹತ್ತಿ ಬರಬೇಕು. ಬಹಳ ಕಷ್ಟ, ಬಂಡೆಗಳು ಎಲ್ಲದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಶ್ರಮದಿಂದ ಬರಬೇಕು ಈ ಒಂದು ಸಾನ್ನಿಧ್ಯಕ್ಕೆ. ನಾವು ಇವತ್ತಿನ ದಿವಸ ಬಂದಿದ್ದೇನೆ. ಯಾಕೆಂದರೆ ಮೇಲೆಗಡೆ ಹತ್ತಿ ಬರೋಕ್ಕೆ ಆಗದೇ ಇರತಕ್ಕಂಥವ್ರು ತಾವೆಲ್ಲರೂ ಕೂಡ ಕೂತು ಜಾಗದಲ್ಲೇ ಭಗವಂತನ ದರ್ಶನವನ್ನು ಮಾಡ್ಬೋದು. ಯಾಕೆ ಅಂದರೆ ಹನುಮ ಹುಟ್ಟಿ ಜನಿಸಿರ್ತಕ್ಕಂಥ ಸಾನ್ನಿಧ್ಯ, ಕರ್ನಾಟಕದ ಹನುಮ, ನಮ್ಮ ಪ್ರೀತಿಯ ಹನುಮನನ್ನು ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹನುಮನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬೋಲೋ ರಾಮಭಕ್ತ ಹನುಮಾನ್ ಕಿ. ಅಂದು ಸಮುದ್ರದಲ್ಲಿ ಲಂಕೆಗೆ ಹಾರಬೇಕಾದ್ರೆ ಸಮುದ್ರವನ್ನು ದಾಟುವಾಗ ಕಲ್ಲುಗಳನ್ನು ಒಂದೊಂದು ಕಲ್ಲ ಮೇಲೆ ಸಹಿತ ರಾಮ ಶ್ರೀರಾಮ 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 ಜೈ ಶ್ರೀರಾಮ್ ಅಂತ ಬರೆದಿರ್ತಕ್ಕಂಥ ಒಂದೊಂದು ಕಲ್ಲುಗಳು ಸಹಿತ ಸಮುದ್ರದಲ್ಲಿ ತೇಲ್ತಾ ಇತ್ತಂತೆ. ಅಂಥದ್ದೇ ಆದಂಥ ಒಂದು ಕಲ್ಲನ್ನು ತಾವಿಲ್ಲಿ ನೋಡಬಹುದು. ಅಂತಹ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಲಂಕಾ ಯಾತ್ರೆ ಅಂದರೆ ಲಂಕೆಗೆ ಹೊರಡಬೇಕಾದ್ರೆ ಪ್ರತಿಯೊಬ್ಬರ ವಾನರ ಸೈನ್ಯ ಸಹಿತ, ಅದರಲ್ಲೂ ಹನುಮ ಕಲ್ಲಿನ ಮೇಲೆ ಶ್ರೀರಾಮಚಂದ್ರನ ನಾಮಾಂಕಿತವನ್ನು ಬರೆದ ನಂತರ ಆ ನಾಮಾಂಕಿತವನ್ನು ಬರೆದಿರ್ತಕ್ಕಂಥ ಕಲ್ಲು ಇಲ್ಲಿದೆ. ಇದು ಇವತ್ತಿಗೂ ನೀರಿನಲ್ಲಿ ತೇಲ್ತಾ ಇದೆ. ತೇಲ್ತಾ ಇರ್ತಕ್ಕಂಥ ಕಲ್ಲನ್ನು ಇಲ್ಲಿ ನೋಡಬಹುದು. ವಿಶೇಷವಾಗಿರ್ತಕ್ಕಂಥದ್ದು ರಾಮಾಯಣ ನಡೆದಿರ್ತಕ್ಕಂಥದ್ದು ಸತ್ಯ, ಲಂಕೆಗೆ ಹಾರಿರ್ತಕ್ಕಂಥದ್ದು ಸತ್ಯ, ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಅದಿನ್ನೂ ಸತ್ಯ. ಇಷ್ಟು ಸತ್ಯಗಳ ಮಧ್ಯೆ ಸಾಕ್ಷಿಯಾಗಿ ನೀರಿನಲ್ಲಿ ಕಲ್ಲು ತೇಲೋದು ಅಂದರೆ ಸಾಮಾನ್ಯವಾದ ಮಾತ. ಅದನ್ನು ತಾವು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನಮ್ಮ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಶ್ರೀ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಮೆಟ್ಟಲೇರುವುದರ ಮುಖಾಂತರ ಪಾದಯಾತ್ರೆ ಮುಖಾಂತರ ಬಂದಿದ್ದಕ್ಕಾಗಿ ನಾವು
ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಆನಂದ್ ಗುರೂಜಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಮ್ಮ ಆನಂದ್ ಗುರೂಜಿಯವರು ಇವತ್ತು ಸಾವಿರಾರು ಭಕ್ತರು ಆನಂದ್ ಗುರೂಜಿಯವರ ಪಾದಗಳನ್ನು ಮುಟ್ಟಿ ಅವರು ಪುನೀತರಾಗಿದ್ದಾರೆ. ಆನಂದ್ ಗುರೂಜಿಯವರ ಆಶೀರ್ವಾದ ಸದಾ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ಇಡೀ ಕರ್ನಾಟಕದಾದ್ಯಂತ ಅವರ ಆಶೀರ್ವಾದ ಇರಲ್ಲಂತಂದೇಳಿ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿದ್ದೇನೆ ಬಂಧುಗಳೇ. ಇವತ್ತು ಧಾರ್ಮಿಕ ಕ್ಷೇತ್ರವಾದ ಆಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಹಳ ಸಂತೋಷ ಆಯಿತು. ಅದಲ್ದಿರ ಆಂಜನಾದ್ರಿ ಬೆಟ್ಟಕ್ಕೆ ಆನಂದ್ ಗುರೂಜಿ ಅವರು ದಂಪತಿ ಸಮೇತ ಬಂದಿರೋದನ್ನು ನೋಡೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೆ ಅವರು ಜನರ ಅನುಕೂಲಕ್ಕಾಗಿ ಕೆಲವರು ಬೆಟ್ಟ ಹತ್ತೋದಕ್ಕೆ ತುಂಬಾ ಕಷ್ಟಪಡ್ತಾರೆ, ಕೆಲವ್ರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಇಲ್ಲಿನ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ನೇರವಾಗಿ ಜೀ ಕನ್ನಡದ ವಾಹಿನಿ ಮೂಲಕ ಪ್ರಸಾರ ಮಾಡಿದ್ದಾರೆ. ನಿಜಕ್ಕೂ ಎಲ್ಲ ಭಕ್ತರು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸೋದಕ್ಕೆ ಖಂಡಿತ ಅವ್ರ ಕಡೆಯಿಂದ ನಾನು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತು ಅಂಜನಾದ್ರಿ ದೇವಸ್ಥಾನದಲ್ಲಿ ಆಂಜನೇಯ ಹುಟ್ಟಿದ ಒಂದು ದೇವಸ್ಥಾನದಲ್ಲಿ ಗ್ರಾಮದಲ್ಲಿ ಇವತ್ತು ಆ ಬೆಟ್ಟದಲ್ಲಿ ನಾವು ದರ್ಶನ ಪಡೆಯೋದಕ್ಕೆ ಬಂದಿದ್ದೀವಿ. ಆಂಜನೇಯನ ದರ್ಶನ ಪಡೆದಿದ್ದೀವಿ. ಜೊತೆಯಲ್ಲಿ ಆನಂದ್ ಗುರೂಜಿ ಅವರು ಅವರ ದಂಪತಿಯವರು ಎಲ್ಲರೂ ಸಮೇತವಾಗಿ ಇವತ್ತು ದರ್ಶನ ಪಡೆದು ಭಕ್ತಾದಿಗಳು ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಆನಂದ್ ಗುರೂಜಿ ಅವರ ಭಕ್ತಾದಿಗಳು ಕೂಡ ಹೆಚ್ಚಾಗಿ ಇವತ್ತು ಬಂದು ಆಂಜನೇಯನ ದರ್ಶನವನ್ನು ಪಡೆದಿದ್ದಾರೆ. ಎಲ್ಲರೂ ಭಗವಂತ ಎಲ್ರಿಗೂ ಶುಭವಾಗಲಿ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬೆಟ್ಟ ತುಂಬ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಆ ಒಂದು ವಿಚಾರಕ್ಕೋಸ್ಕರ ಇವತ್ತು ಆನಂದ್ ಗುರೂಜಿಯವರು ಯಾರೆಲ್ಲ ವಯಸ್ಸಾದವ್ರಿಗೆ ಹತ್ತೋದಕ್ಕೆ ಕಷ್ಟ ಆಗುತ್ತೋ ಅಂಥವ್ರಿಗೆಲ್ಲ ನೇರವಾಗಿ ವೀಕ್ಷಣೆ ಮಾಡೋದಕ್ಕೆ ಈ ಒಂದು ಜೀ ಕನ್ನಡ ವಾಹಿನಿ ಮುಖಾಂತರ ಜನಕ್ಕೆ ತಲುಪಿಸೋಂಥ ಕೆಲಸ ಮಾಡ್ತಾರೆ. ನಿಜಕ್ಕೂ ಒಂದು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ.